ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಇವತ್ತಂತೂ ಕಾಮನ್ ಆಗ್ಬಿಟ್ಟಿದೆ. ಅದರಲ್ಲೂ ನಮ್ಮ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಬೇರೆ ಬೇರೆ ಊರುಗಳಿಂದ ಬರ್ತಾ ಇರ್ತಾರೆ. ಡೆವಲಪ್ಮೆಂಟ್ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ. ಇದರಲ್ಲೂ ನಮ್ಮ ಬೆಂಗಳೂರಲ್ಲಂತೂ ಡೆವಲಪ್ಮೆಂಟ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರಲ್ಲಿ ಏನು ಇಂತಹ ಒಂದು ಸಂದರ್ಭದಲ್ಲಿ ಬ್ಯುಸಿ ಲೈಫ್ ಅನ್ನೋದು ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ, ಹೆಚ್ಚಾಗ್ತಾ ಹೋಗ್ತಾ ಇದೆ. ಸಣ್ಣ ವಯಸ್ಸಲ್ಲೇನೆ ಪ್ರೆಷರ್, ಸ್ಟ್ರೆಸ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದರ ಜೊತೆಗೆ ಫುಡ್ ಸ್ಟೈಲ್ ಕೂಡ ಚೇಂಜ್ ಆಗ್ತಾನೆ ಇದೆ. ಇದು ಸಾಕಷ್ಟು ವರ್ಷಗಳಿಂದ ಈ ಒಂದು ಫಾಸ್ಟ್ ಫುಡ್ ಅನ್ನೋದು ಇದ್ದೇ ಇದೆ, ಆದ್ರೆ ಇತ್ತೀಚೆಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಜನರಲ್ಲಿ ಸಣ್ಣ ವಯಸ್ಸಿಗೆ ಒಂದು ಡಯಾಬಿಟೀಸ್ ಅಥವಾ ಮಧುಮೇಹ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಸಣ್ಣ ವಯಸ್ಸಂತಾನೆ ಅಲ್ಲ, ಇವಾಗ ಒಂದು 50 ವರ್ಷ ಏನ್ ಜಾಸ್ತಿ ತುಂಬಾ ವರ್ಷ ಆಗಿದೆ, ತುಂಬಾ ವಯಸ್ಸಾಗಿದೆ ಅನ್ನುವಂತ ಒಂದು ಮನಸ್ಥಿತಿಗೆ ಬಂದ್ಬಿಡ್ತಾರೆ 50 ವರ್ಷ ಆಗಿದ ತಕ್ಷಣ, 50-55 ಆಗಿದ ತಕ್ಷಣ. ಬಟ್ ಅದೇನು ಹೆಚ್ಚು ಒಂದು ತುಂಬಾ ವಯಸ್ಸಾಗಿದೆ ಅಂತ ಅನ್ಕೊಳ್ಳುವಂತಹ ಏಜೇ ಅಲ್ಲ. ಅಂತಹ ಒಂದು ಏನು 50s ಅಲ್ಲಿ 50 to 55 ಅಥವಾ 60 ಒಳಗಡೆ ಇರುವಂತಹ ಜನರು ಅಷ್ಟೇ ನನ್ನ ಲೈಫ್ ಮುಗ್ದೇ ಹೋಯ್ತು ಅಂತ ಅನ್ಕೊಳ್ತಾ ಇರ್ತಾರೆ. ಸೊ ಯಾವುದೇ ಏಜ್ ಅಲ್ಲಿ ನೀವು ಇರ್ಬೋದು, 60s ಅಲ್ಲಿ ಇರ್ಬೋದು, ಅಥವಾ ಕೆಲವರು 70s ಅಲ್ಲಿ ಇರ್ಬೋದು, ಅಥವಾ 40s ಅಲ್ಲಿ ಇರ್ಬೋದು, 30s ಅಲ್ಲಿ ಇರ್ಬೋದು, ಈವನ್ 20s. ಸೊ ಇಲ್ಲಿ ಏಜ್ ಅನ್ನೋದು ಮ್ಯಾಟರ್ ಆಗಲ್ಲ ಸ್ನೇಹಿತರೆ. ಯಾವುದೇ ಏಜ್ ಅಲ್ಲಿ ಇದ್ರೂ ಕೂಡ ಡಯಾಬಿಟಿಸ್ ಬರುವ ಸಾಧ್ಯತೆ ಇರುತ್ತೆ, ಲೈಫ್ ಸ್ಟೈಲ್ ಸರಿಗಿಲ್ಲ ಅಂದ್ರೆ. ಜೊತೆಗೆ ಸಾಕಷ್ಟು ಬೇರೆ ಬೇರೆ ಕಾರಣಗಳು, ಈಗ ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಬೇರೆ ಬೇರೆ ಕಾರಣಗಳನ್ನ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ. ಚೆಕ್ ಮಾಡಿಲ್ಲ ಅಂದ್ರೆ ಅದನ್ನು ಕೂಡ ಚೆಕ್ ಮಾಡಿ. ಸೊ ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ಒಂದು ಡಯಾಬಿಟಿಸ್ ಬರ್ತಾ ಇರುತ್ತೆ. ಸೊ ಈ ರೀತಿ ಸಾಮಾನ್ಯ ಆಗ್ಬಿಟ್ಟಿದೆ ಇದು ಒಂದು ರೀತಿನಲ್ಲಿ ಅಲ್ವಾ. ಸೊ ಇದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಗಳು ಆಗ್ತಾ ಇದೆ. ಸೊ ಈ ಒಂದು ಡಯಾಬಿಟಿಸ್ ಕಂಟ್ರೋಲ್ ಮಾಡೋದಕ್ಕೆ ಮೆಡಿಸಿನ್ಸ್ ನಾವು ತಗೊಳ್ತೀವಿ ಅಲ್ವಾ ಎಲ್ರು ಕೂಡ. ಈ ಒಂದು ಮೆಡಿಸಿನ್ ಏನಾದ್ರೂ ನಾವು ಲೈಫ್ ಲಾಂಗ್ ತಗೊಳ್ತಾನೆ ಇರ್ಬೇಕಾ, ಅಥವಾ ಮುಂದೊಂದ್ ದಿನ ನಾವು ಮೆಡಿಸಿನ್ಸ್ ಇಲ್ದಿರ ಇರಬಹುದಾ ಅಂತ ನಿಮ್ಮಲ್ಲಿ ಸಾಕಷ್ಟು ಜನ ಯೋಚನೆ ಮಾಡ್ತಾ ಇರ್ಬೋದು ಅಲ್ವಾ. ಸೊ ಆ ಒಂದು ಪ್ರಶ್ನೆಗೆ ಇವತ್ತಿನ ವಿಡಿಯೋನಲ್ಲಿ ನಿಮ್ಮೆಲ್ರಿಗೂ ಒಂದು ಒಳ್ಳೆಯ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಂ ರಿಕವರಿ ಕೋಚ್. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ಡಯಾಬಿಟೀಸ್ ಇದ್ರೆ ಮಾತ್ರೆಗಳನ್ನ ನಿಲ್ಲಿಸಬಹುದಾ ಯಾವತ್ತಾದ್ರೂ ಒಂದ್ಸತಿ, ಅಂದ್ರೆ ಕಂಟ್ರೋಲ್ ಮಾಡಿದ್ರೆ, ಶುಗರ್ ಕಂಟ್ರೋಲ್ ಮಾಡಿದ್ರೆ ನಿಲ್ಲಿಸಬಹುದಾ ಅನ್ನೋ ವಿಚಾರವನ್ನ ತಿಳ್ಕೊಳ್ಳೋಣ. ಸೊ ಇನ್ನು ಯಾರೆಲ್ಲ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕೂಡಲೇ. ಹೆಲ್ತ್ ಅವೇರ್ನೆಸ್ ಬಗ್ಗೆ ಸಾಕಷ್ಟು ವಿಡಿಯೋಸ್ಗಳು ಬರ್ತಾ ಇದೆ. ಇದಕ್ಕೂ ಮುಂಚೆ ನಾರ್ಸಿಸಿಸಂ ರಿಕವರಿ ಕಾನ್ಸೆಪ್ಟ್ಗಳು ಇತ್ತು, ವ್ಲಾಗ್ಸ್ಗಳು ಇತ್ತು. ಆ ವ್ಲಾಗ್ಸ್ನ ಇಗ್ನೋರ್ ಮಾಡಿ, ಇವನ್ ಐ ಎಕ್ಸ್ಪೀರಿಯನ್ಸ್ ಲಾಟ್ ಆಫ್ ಟಾಕ್ಸಿಸಿಟಿ ಇನ್ ಮೈ ಲೈಫ್. ಸೊ ಅದರಿಂದ ಎಲ್ಲ ಹೊರಗೆ ಬಂದು ಸಾಕಷ್ಟು ಟೈಮೇ ತಗೊಳ್ತು ನನಗೆ. ಇಲ್ಲಿ ನಾವು ಲೈಫ್ ಒಳ್ಳೆ ರೀತಿನಲ್ಲಿ ನಾವು ಲೀಡ್ ಮಾಡ್ಬೇಕು ಅಂದ್ರೆ ತುಂಬಾ ಸಣ್ಣ ವಯಸ್ಸಿಗೆ ನಮ್ಗೆಲ್ಲಾನು ಪರ್ಫೆಕ್ಟ್ ಆಗಿರ್ಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಲೈಫ್ ಹೇಗ್ ಬರುತ್ತೋ ಹಾಗೆ ನಾವು ಫೇಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ನಿಮ್ಗೆ ಯಾವ ವಿಡಿಯೋಸ್ ಯೂಸ್ಫುಲ್ ಅನ್ಸುತ್ತೆ ಆ ವಿಡಿಯೋಸ್ನ ಚೆಕ್ ಮಾಡಿ ಪ್ಲೇ ಲಿಸ್ಟ್ ಅಲ್ಲಿ ಹೋಗ್ಬಿಟ್ಟು ಯೂಸ್ಫುಲ್ ಆಗುವಂತದನ್ನ ನೋಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ. ನಾನು ಈಗಂತೂ ರೆಗ್ಯುಲರ್ ಹೆಲ್ತ್ ಅವೇರ್ನೆಸ್ ಅಂದಿದ ತಕ್ಷಣ ಇಲ್ಲಿ ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ಕಡೆ ನಾನು ಗಮನ ಕೊಟ್ಟು ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಇಲ್ಲಿ ದೇಹಕ್ಕೆ ಬರುವಂತಹ ರೋಗಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ. ಜೊತೆಗೆ ಮಾನಸಿಕವಾದಂತಹ ಒಂದು ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಏನ್ ಬೇಕು ಅದನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ಟಾಕ್ಸಿಸಿಟಿ ಇವತ್ತಿನ ಒಂದು ಬ್ಯುಸಿ ಲೈಫ್ ಅಲ್ಲಿ ಮನುಷ್ಯರಿಗೆ ಯಾವ ರೀತಿ ಎಲ್ಲ ಸ್ಟ್ರೆಸ್ ಬರ್ತಾ ಇದೆ, ಜೊತೆಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಹೇಗೆ ಹುಟ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ. ಹೇಗೆ ಈ ಒಂದು ಸೈಕಾಲಜಿ ಕಾನ್ಸೆಪ್ಟ್ಗಳು ನಮ್ಮ ಜೀವನದಲ್ಲಿ ಅಳವಡಿಕೆ ಆಗತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಖಂಡಿತವಾಗ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಹಾಗೆ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ ಇವತ್ತಿನ ವಿಡಿಯೋನ. ಸೊ ನಾನು ಆಗ್ಲೇ ಹೇಳ್ದಾಗೇನೆ ಎಲ್ರಿಗೂ ಈ ಒಂದು ಪ್ರಶ್ನೆ ಇರುತ್ತೆ, ನಾನು ಮಾತ್ರೆ ನಿಲ್ಲಿಸಬಹುದಾ ಒಂದಿನ? ಯಾಕಂದ್ರೆ ಈಗ ಎಲ್ರಿಗೂ ಅವೇರ್ನೆಸ್ ಅನ್ನೋದು ಸ್ಪ್ರೆಡ್ ಆಗ್ತಾ ಇದೆ, ಎಲ್ರಿಗೂ ಗೊತ್ತಾಗ್ತಾ ಇದೆ ಮಾತ್ರೆಯಿಂದ ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ ಒಂದಲ್ಲ ಒಂದಿನ ಅಂತ. ಸೊ ಹಾಗಾಗಿ ಇದ್ರ ಬಗ್ಗೆ ವಿಚಾರವನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಎಲ್ಲರ ಒಂದು ದೇಹದ ಸ್ಥಿತಿ, ಎಲ್ಲರ ಒಂದು ದೇಹದ ಕಂಡೀಷನ್ ಅನ್ನೋದು ಒಂದೇ ರೀತಿ ಇರೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಓಕೆನಾ? ಯಾಕೆ ನಾ ಈ ವಿಚಾರ ಹೇಳ್ತಾ ಇದೀನಿ ಅಂತಂದ್ರೆ, ಯಾರೋ ಒಬ್ರು ಏನೋ ಒಂದು ವಿಷಯ ಹೇಳಿದ್ರು, ಸಪೋಸ್ ಇವಾಗ ನಾನೇ ಏನೋ ಒಂದು ವಿಷಯ ಹೇಳ್ದೆ ಅಂತ ಇಟ್ಕೊಳ್ಳಿ, ಅದನ್ನ ನೀವು ಎಲ್ಲ ಜನರಲ್ ಆಗಿ ಎಲ್ರಿಗೂ ಅದು ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ಬಾರ್ದು. ಅದು ಒಬ್ಬೊಬ್ಬರ ದೇಹ ಪ್ರಕೃತಿಯ ಅನುಗುಣವಾಗಿ ಅದು ಅಪ್ಲೈ ಆಗಬಹುದು ಅಥವಾ ಆಗದಿರ ಇರಬಹುದು. ಓಕೆನಾ? ಸೊ ಒಟ್ಟಿನಲ್ಲಿ ಎಲ್ಲರ ಒಂದು ದೇಹದ ಕಂಡೀಷನ್ ಒಂದೇ ತರ ಇರೋದಿಲ್ಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಓಕೆನಾ? ಇದು ಅವರವರ ದೇಹದ ಕಂಡೀಷನ್ ಮೇಲೆ
ಡಿಪೆಂಡ್ ಆಗುತ್ತೆ. ಮಾತ್ರೆ ನಿಲ್ಲಿಸಬಹುದಾ ಬೇಡವಾ ಅನ್ನೋದು ಅವರ ದೇಹದ ಒಂದು ಸ್ಥಿತಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗತ್ತೆ. ಓಕೆನಾ? ಸೊ ಈ ವಿಚಾರವನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ವಿಡಿಯೋನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮೊದಲನೇದಾಗಿ ಟೈಪ್ 1 ಡಯಾಬಿಟೀಸ್ ಬಗ್ಗೆ ನಾವು ಮಾತಾಡೋದಾದ್ರೆ, ಇಂತಹ ಜನರು ಯಾರಲ್ಲಿ ಟೈಪ್ 1 ಡಯಾಬಿಟೀಸ್ ಇರುತ್ತೆ, ಸೊ ಈಗ ಆಲ್ರೆಡಿ ನಾನು ಟೈಪ್ 1 ಡಯಾಬಿಟೀಸ್ ಅಂದ್ರೆ ಏನು, ಟೈಪ್ 2 ಡಯಾಬಿಟೀಸ್ ಅಂದ್ರೆ ಏನು ಗರ್ಭಿಣಿ ಸ್ತ್ರೀಯರಲ್ಲಿ ಬರುವಂತಹ ಡಯಾಬಿಟೀಸ್ ಬಗ್ಗೆ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಚೆಕ್ ಮಾಡಿ ಪ್ರೀವಿಯಸ್ ವಿಡಿಯೋಸ್ನ. ಓಕೆನಾ? ಸೊ ಈ ಒಂದು ಟೈಪ್ 1 ಡಯಾಬಿಟೀಸ್ ಇರೋರಿಗೆ ಇನ್ಸುಲಿನ್ ಅಗತ್ಯ ಇರುತ್ತೆ ಅಲ್ವಾ? ಸೊ ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಸಾಮಾನ್ಯ ಜನರು ಕೂಡ ತಿಳ್ಕೊಳ್ಬೇಕು. ಬರೀ ಡಾಕ್ಟ್ರೇ ಈ ಒಂದು ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತ ಏನೂ ಇಲ್ಲ. ಸಾಮಾನ್ಯ ಜನರು ಕೂಡ ಈ ಒಂದು ವಿಷಯಗಳನ್ನ ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ಸೊ ಓಕೆನಾ? ಸೊ ಈ ಒಂದು ಇನ್ಸುಲಿನ್ ಅಗತ್ಯ ಅನ್ನೋದಿರುತ್ತೆ. ಸೊ ಬಾಡಿನಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇರಲ್ಲ ಟೈಪ್ 1 ಡಯಾಬಿಟೀಸ್ ಇರೋರಿಗೆ. ಹಾಗಾಗಿ ಏನ್ ಮಾಡ್ಬೇಕಾಗುತ್ತೆ, ಎಕ್ಸ್ಟರ್ನಲ್ ಹೊರಗಡೆಯಿಂದ ಇನ್ಸುಲಿನ್ ಕೊಡ್ಬೇಕಾಗುತ್ತೆ. ಅವಾಗ ಏನು ಮೆಡಿಸಿನ್ಸ್ ತಗೊಳ್ಳೇಬೇಕಾಗುತ್ತೆ ಅಲ್ವಾ? ಹಾಗಾಗಿ ಒಂದೇ ಸಾತಿ ನಿಲ್ಸೋದಕ್ಕೆ ಸಾಧ್ಯ ಆಗದೆ ಇರ್ಬೋದು, ಅಥವಾ ಕೆಲವರಿಗೆ ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೊಳ್ಬೇಕು ಅಂತ ಡಾಕ್ಟರ್ ಹೇಳಿರ್ಬೋದು. ಆದ್ರೆ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂತ ಅಂದ್ರೆ, ನೀವು ಮನ್ಸಲ್ಲಿ ಯಾವ ತರ ನಿಮ್ ಫೀಲಿಂಗ್ ಇರ್ಬೇಕು ಅಂದ್ರೆ, ನೋಡೋಣ ಏನಾಗಬಹುದು. ಯಾಕಂದ್ರೆ ನಮ್ಮ ದೇಹದ ಪ್ರಕೃತಿ ಒಬ್ಬೊಬ್ರದ್ದು ಒಂದೊಂದ್ ರೀತಿ ಇರುತ್ತೆ. ಯಾವಾಗ ಬೇಕಾದ್ರೂ ನಮ್ಮ ಒಂದು ದೇಹ ಇನ್ನು ಸ್ವಲ್ಪ ಸ್ಟೇಬಲ್ ಆಗಬಹುದು. ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಮಿರಾಕಲ್ಸ್ ಅನ್ನೋದು ಆಗಬಹುದು. ಎಲ್ಲವೂ ನಮ್ಮ ಕೈಯಲ್ಲಿ ಇರೋದಿಲ್ಲ ಸ್ನೇಹಿತರೆ. ಯಾವ್ದೋ ಒಂದು ಸೂಪರ್ ಪವರ್ ಇದೆ ಅನ್ನೋದಂತೂ ನಿಜ. ಓಕೆನಾ? ಒಬ್ರು ಒಂದೊಂದು ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಲ್ವಾ? ಅದು ಯಾವ್ದು ಕೂಡ ಅವ್ರ ನಂಬಿಕೆ ತಪ್ಪಲ್ಲ. ಆದ್ರೆ ಎಲ್ಲಾ ಧರ್ಮದ ಮೂಲ ಏನೋ ಒಂದು ಸೂಪರ್ ಪವರ್ ಇದೆ, ಅದು ನಮ್ಮನ್ನ ಕಾಯ್ತಾ ಇದೆ ಅನ್ನೋದು ವಿಷಯ ಅಲ್ವಾ? ದೇವ್ರು ಒಬ್ಬ ಇದ್ದಾನೆ, ಅದ್ರ ಕಡೆ ನಾವು ಆ ಪವರ್ ಮೇಲೆ ಕೂಡ ಒಂದ್ ರೀತಿ ಟ್ರಸ್ಟ್, ಒಂದು ನಂಬಿಕೆನ ಇಟ್ಕೊಳ್ಬೇಕಾಗುತ್ತೆ ಜೀವನದ ಮೇಲೆ. ನಾವ್ ಹಿಂಗೆ ಆಗತ್ತೆ ಅಂತ ಸ್ಟಿಕ್ ಆನ್ ಆಗ್ಬಿಟ್ರೆ ಏನಾಗುತ್ತೆ, ನಾವ್ ಏನ್ ಅನ್ಕೊಳ್ತೀವೋ ಅದೇ ಆಗ್ತಾ ಹೋಗುತ್ತೆ. ನೀವ್ ಅನ್ಕೊಳ್ಳಿ, ಇಲ್ಲ ನಾನ್ ಮಾತ್ರ ನಿಲ್ಲಿಸುವಂತಹ ಒಂದು ದಿನ ಕೂಡ ಬರಬಹುದು ಅಂತ ಅನ್ಕೊಂಡು ನಾವೇನು ಆಲೋಚನೆ ಮಾಡ್ತೀವಿ ಅದು ಕೂಡ ಅದು ಕೂಡ ಒಂದ್ ರೀತಿ ಫೀಡ್ ಟು ಅವರ್ ಬಾಡಿ. ವಾಟ್ ವಿ ಫೀಡ್ ಟು ಅವರ್ ಮೈಂಡ್ ಇಸ್ ವಾಟ್ ವಿ ಆರ್ ಫೀಡಿಂಗ್ ಟು ಅವರ್ ಬಾಡಿ. ನಮ್ಮ ಆಲೋಚನೆಗಳು ಹೇಗೆ ನಮ್ಮ ತಲೆಗೆ ತುಂಬ್ತೀವಿ, ಅದೇ ರೀತಿ ನಮ್ಮ ಒಂದು ದೇಹದ ಕೂಡ ಅದಕ್ಕೆ ಸ್ಪಂದಿಸ್ತಾ ಹೋಗುತ್ತೆ. ಓಕೆನಾ? ಸೊ ನಾವು ನೆಗೆಟಿವಿಟಿ ಹೆಚ್ಚಾಗಿ ತುಂಬಿಕೊಂಡ್ರೆ ಕಾರ್ಟಿಸಾಲ್ ಲೆವೆಲ್ ಅನ್ನೋದು ಜಾಸ್ತಿ ಆಗುತ್ತೆ, ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಆದಷ್ಟು ಸಕಾರಾತ್ಮಕವಾಗಿ ನಾವು ಯೋಚನೆ ಮಾಡೋಣ. ಯಾಕಂದ್ರೆ ಡಯಾಬಿಟಿಸ್ ನಲ್ಲಿ ಟೈಪ್ 1 ಇರೋರು ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಬೇಕು ಅನ್ನೋದಂತೂ ಹೇಳಿರ್ತಾರೆ. ಬಟ್ ಸ್ಟಿಲ್ ಯು ಬಿಲೀವ್ ಇನ್ ಯೋರ್ ಸೆಲ್ಫ್, ಯು ಬಿಲೀವ್ ಇನ್ ಗಾಡ್. ಓಕೆನಾ? ನಿಮ್ಮಲ್ಲಿ ನೀವು ನಂಬಿಕೆ ಇಡಿ, ದೇವರ ಮೇಲೆ ನಂಬಿಕೆ ಇಡಿ. ಒಂದೇ ಸತಿ ಮಾತ್ರ ನಿಲ್ಸೋದು ಬೇಡ, ಬಟ್ ನಿಲ್ಲಿಸಬಹುದು ಅಂತ ಅನ್ಕೊಂಡು ನೀವು ಲೈಫ್ ಸ್ಟೈಲ್ ನ ಒಳ್ಳೆ ರೀತಿ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ಅಲ್ಲಿ ನಿಮ್ಗೆ ಪಾಸಿಟಿವಿಟಿನೂ ಇದ್ದಾಗ ಅಲ್ಲಿ ನಿಮ್ಗೆ ಲಾಭನೇ ಹೆಚ್ಚಾಗುತ್ತೆ. ಮುಂದೊಂದ್ ದಿನ ನಿಮ್ಗೆ ಡೋಸೇಜ್ ಜಾಸ್ತಿ ಆಗೋದು ಕಮ್ಮಿ ಆಗಬಹುದು ಅಲ್ವಾ? ಸೈಡ್ ಎಫೆಕ್ಟ್ಸ್ ಗಳು ಕಮ್ಮಿ ಆಗತ್ತೆ ಅಲ್ವಾ? ಅವಾಗ ಮತ್ತಷ್ಟು ಮುಂದೊಂದು ದಿನ ಇನ್ನಷ್ಟು ಮಾತ್ರೆಗಳು ಬರುವಂತದ್ದು ಕಟ್ ಆಗಬಹುದು ಅಲ್ವಾ? ಈ ರೀತಿ ನೀವು ಒಂದ್ ರೀತಿ ಇಲ್ಲ ನಾನು ಮಾತ್ರೆ ನಿಲ್ಲಿಸಬಹುದು ಒಂದಿನ ಅನ್ನುವ ಒಂದು ಫೀಲಿಂಗ್ ಅಲ್ಲಿ ನೀವು ಡೈಲಿ ಲೈಫ್ ಸ್ಟೈಲ್ ನ ಒಳ್ಳೆಯ ರೀತಿನಲ್ಲಿ ಎಕ್ಸಸೈಸ್, ವಾಕಿಂಗ್, ವರ್ಕ್ಔಟ್, ಸ್ಟ್ರೆಂತ್ ಟ್ರೈನಿಂಗ್ ಯಾವ್ದೆಲ್ಲ ಮಾಡಬಹುದು, ವ್ಯಾಯಾಮ ಯಾವ್ದೆಲ್ಲ ಮಾಡಬಹುದು, ಬಾಡಿ ಮೂವ್ಮೆಂಟ್ಸ್ ಅಂತ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಶೇರ್ ಮಾಡಿದ್ದೀನಿ ಈ ಒಂದು ಡಯಾಬಿಟಿಸ್ ಇರೋರು. ಸೊ ಅದು ಕೂಡ ಚೆಕ್ ಮಾಡಿ. ಸೊ ಈ ರೀತಿ ಒಂದು ಪಾಸಿಟಿವಿಟಿನ ನೀವು ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ಯೂಶಲಿ ಲೈಫ್ ಲಾಂಗ್ ಬೇಕಾಗತ್ತೆ. ಓಕೆನಾ? ಈ ಒಂದು ಟೈಪ್ 1 ಡಯಾಬಿಟಿಸ್ ಇರೋರಿಗೆ ಬೇಕಾಗುತ್ತೆ. ಬಟ್ ಸ್ಟಿಲ್ ಯು ಬಿಲೀವ್ ಇನ್ ಯೋರ್ ಸೆಲ್ಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಬಿಲೀವ್ ಇನ್ ಗಾಡ್, ಸುಪ್ರೀಂ ಪವರ್ ಮೇಲೆ ನಂಬಿಕೆ ಇಡಿ. ನೀವು ಯಾವ ದೇವ್ರನ್ನ ನಂಬ್ತೀರೋ ಆ ದೇವ್ರ ಮೇಲೆ ನಂಬಿಕೆ ಇಡಿ. ಹಾಗಂತ ಹೇಳಿ ಪೂಜೆ ಪುನಸ್ಕಾರಗಳು, ಹೋಮ ಹವನಾದಿಗಳು, ಮತ್ತೆ ಜಾಸ್ತಿ ಆಸ್ಟ್ರಾಲಜರ್ಸ್ಗೆ ದುಡ್ಡು ಕೊಡೋದು ಬೇಡದೇ ಇರೋ ಈಗೆಲ್ಲ ಬಂದಿದೆಯಲ್ವಾ ಸ್ನೇಹಿತರೆ, ವ್ಲಾಗ್ಸ್ ಗಳು ಮಾಡ್ತಾರೆ, ದುಡ್ಡುಗೋಸ್ಕರ ಪ್ರಮೋಷನ್ಸ್ ಮಾಡ್ತಾರೆ. ಪಾಪ ಅವ್ರು ಹೊಟ್ಟೆಪಾಡು ಮಾಡ್ತಾರೆ, ಬಟ್ ಜನರು ಅದು ನಂಬ್ತಾರೆ. ಸೊ ಇದೆಲ್ಲ ನೋಡುವಾಗ ಏನನ್ಸುತ್ತೆ, ಬರೀ ದುಡ್ಡುಗೋಸ್ಕರ ನಾವು ಬದುಕನ್ನ ಶೋಕಿ ಮಾಡ್ಕೊಂಡು ಬದುಕ್ತಾ ಇದ್ರೆ ಜನರ ದಾರಿ ತಪ್ಪಿಸ್ದಾಗೆ, ಅವರ ದಿಕ್ಕನ್ನ ತಪ್ಪಿಸ್ದಾಗೆ ಅಲ್ವಾ? ಸೊ ಹಾಗಾಗಿ ಯಾವುದೇ ಆಸ್ಟ್ರಾಲಜಿನ ನಂಬಕ್ ಹೋಗ್ಬೇಡಿ ಆಯ್ತಾ? ಅದರಲ್ಲೂ ಕೆಲವರು ವೆರಿ ರೇರ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ ಆಯ್ತಾ? ಈ ಆಪ್ ಗಳನ್ನೆಲ್ಲ ನಂಬ್ಕೊಂಡು ಕೆಲವರು ಜೊತೆಗೆ ಇದನ್ನ ಬಿಸ್ನೆಸ್ ಮಾಡ್ಕೊಂಡಿರೋಂಥವ್ರನ್ನ ನಂಬ್ಕೊಂಡು ಮೋಸ ಹೋಗ್ಬೇಡಿ. ನೀವು ಒಂದು ಸೂಪರ್ ಪವರ್ ಇದೆ ಅಂತ ಅನ್ಕೊಂಡು ಮನ್ಸಲ್ಲಿ ಒಂದು ಫೇತ್, ಒಂದು ನಂಬಿಕೆ ಅನ್ನೋದು, ಭರವಸೆ ಅನ್ನೋದನ್ನ ಬೆಳೆಸ್ಕೊಳ್ಳಿ. ದೇವ್ರು ನಿಮ್ಮೊಳಗಡೆನೆ ಇದ್ದಾನೆ. ಓಕೆನಾ? ದೇವ್ರು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇದ್ದಾನೆ.
ಅನ್ನೋದನ್ನ ನಾವು ಅರಿತುಕೊಂಡ್ ಬಿಟ್ರೆ ಸಾಕಷ್ಟು ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಬಾಡಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದಿಲ್ಲ. ಇವನ್ ಟೈಪ್ 1 ಡಯಾಬಿಟಿಸ್ ಅಲ್ಲಿ ಡಾಕ್ಟರ್ ಗೈಡೆನ್ಸ್ ಕೂಡ ಬೇಕಾಗುತ್ತೆ. ಸೊ ಈ ಟೈಮಲ್ಲಿ ನಾವು ಡಾಕ್ಟರ್ ಗೈಡೆನ್ಸ್ ಕೂಡ ತಗೊಳ್ಬೇಕಾಗುತ್ತೆ. ಹಾಗಂತ ಹೇಳಿ ನಾವು ಸಾಧು ಸನ್ಯಾಸಿಯಾಗಿ ಫುಲ್ ಈ ಪ್ರಪಂಚದಲ್ಲಿ ಏನ್ ನಡೀತಿದೆ ಅದೆಲ್ಲ ಬಿಟ್ಟು ಬದುಕೋದಕ್ಕಾಗಲ್ಲ. ಡಾಕ್ಟರ್ ಅನ್ನೋದು ಬೇಕಾಗ್ತಾರೆ ನಮ್ಗೆ, ಆಯ್ತಾ? ಆದ್ರೆ ಎಷ್ಟು ಲಿಮಿಟ್ ಅಲ್ಲಿ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು, ಅವರು ಹೇಳಿದ ವಿಚಾರಗಳನ್ನ ತಿಳ್ಕೊಂಡು ನಾವು ಸ್ವಲ್ಪ ರಿಸರ್ಚ್ ಮಾಡ್ಬೇಕು, ನಮ್ಮ ದೇಹದ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕು ಅನ್ನೋ ವಿಚಾರವನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಟೈಪ್ 1 ಡಯಾಬಿಟಿಸ್ ಇರೋರು ಭರವಸೆಯನ್ನ ಕಳ್ಕೊಳ್ಬೇಡಿ. ಲೈಫ್ ಲಾಂಗ್ ಇರಬಹುದು ಮೆಡಿಸಿನ್ಸ್, ಬಟ್ ಸ್ಟಿಲ್ ಡೋಸೇಜ್ ಅನ್ನೋದು ಕಮ್ಮಿ ಆಗುತ್ತೆ, ಜಾಸ್ತಿ ಡೋಸೇಜ್ ಅನ್ನೋದು ಕಮ್ಮಿ ಆಗುತ್ತೆ. ಹಾಗಾಗಿ ಬಿಲೀವ್ ಇನ್ ಯೋರ್ ಸೆಲ್ಫ್ ಅಂಡ್ ಹಾಗಂತ ಹೇಳಿ ಬರೀ ಮೆಡಿಸಿನ್ಸ್ ತಗೊಳ್ಳೋದು ತಪ್ಪಲ್ಲ. ಇಟ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಅಂತ ಅನ್ಕೊಂಡು ಒಳ್ಳೆಯ ಒಂದು ಭಾವನೆಯನ್ನ ಇಟ್ಕೊಂಡು ನೀವು ಜೀವನವನ್ನ ಸಾಗಿಸಿದ್ರೆ ಮುಂದೊಂದು ದಿನ ತುಂಬಾನೇ ಕಮ್ಮಿ ಮೈಲ್ಡ್ ಆಗಿ ಮೆಡಿಸಿನ್ಸ್ಗೆ ಬರುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಸೊ ಇದಿಷ್ಟನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಡಾಕ್ಟರ್ ಗೈಡೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಹಾಗಂತ ಹೇಳಿ ತುಂಬಾ ಡಾಕ್ಟರ್ಸ್ ಹತ್ರ ಹೋಗೋದು, ತುಂಬಾ ಜನರ ವಿಚಾರ ಕೇಳೋದು ಮಾಡ್ಬೇಡಿ. ಯಾರು ಒಳ್ಳೆ ಒಬ್ರು ಇಬ್ರು ಡಾಕ್ಟರ್ಸ್ ಹತ್ರ ನೀವು ಒಳ್ಳೆಯ ರೀತಿಯ ವಿಚಾರಗಳನ್ನ ತಿಳ್ಕೊಂಡು ನೀವು ಕೂಡ ರಿಸರ್ಚ್ ಮಾಡಿ ನಿಮ್ಮ ಲಿಸನ್ ಟು ಯೋರ್ ಬಾಡಿ, ನಿಮ್ಮ ದೇಹವನ್ನ ಕೇಳಿಸ್ಕೊಳ್ಳಿ. ನಿಮ್ಮ ದೇಹ ಹೇಗೆ ಹೇಳ್ತಾ ಇದೆ ಅದು ಗೊತ್ತಾಗತ್ತೆ. ಹಸ್ವಾದಾಗ ನೀವು ಅದು ಹಸ್ವಾಗ್ತಾ ಇದೆ ಅಂತ ದೇಹ ನಿಮ್ಗೆ ಸಿಗ್ನಲ್ ಕೊಡುತ್ತೆ, ಅವಾಗ ತಿನ್ನಿ. ಇಲ್ಲ ಅಂತಂದ್ರೆ ತುಂಬಾ ಓವರ್ ಈಟಿಂಗ್ ಮಾಡೋದು ಬೇಡ, ಜೊತೆಗೆ ತುಂಬಾ ಕಮ್ಮಿ ಓವರ್ ಡಯಟ್ ಹೈಪರ್ ಡಯಟ್ ಮಾಡೋದೆಲ್ಲ ಬೇಡ. ಸೊ ಈ ರೀತಿ ಮಾಡ್ರೇಟ್ ಆಗಿ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇನ್ನ ಟೈಪ್ 2 ಡಯಾಬಿಟಿಸ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಇಲ್ಲಿ ನಾವು ಬರೀ ಡಯಾಬಿಟಿಸ್ ಅಂತ ಮಾತಾಡಿದ್ರೆ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ. ಸಿ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಒನ್ ಟಾಪಿಕ್, ಅದ್ರ ಬಗ್ಗೆ ಕ್ಲಾರಿಟಿ ಆಗಿ ಯೋಚನೆ ಮಾಡಿ ನಾವು ಥಿಂಕ್ ಮಾಡ್ಬೇಕಾಗುತ್ತೆ, ವಿಚಾರ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಜನರಲ್ ಆಗಿ ನಾವು ಸುಮ್ನೆ ಡಯಾಬಿಟಿಸ್ ಅಂತ ಹೇಳ್ಕೊಂಡು ಹೋಯ್ತು ಅಂತಂದ್ರೆ ಏನಾಗ್ಬಿಡುತ್ತೆ, ಕೆಲವ್ರಿಗೆ ಟೈಪ್ 1 ಡಯಾಬಿಟಿಸ್ ಇರುತ್ತೆ, ಕೆಲವ್ರಿಗೆ ಟೈಪ್ 2 ಡಯಾಬಿಟಿಸ್ ಇರುತ್ತೆ ಅಲ್ವಾ? ಹಾಗಾಗಿ ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಬೇಕು, ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇನ್ನ ಇವಾಗ ನಾವು ಟೈಪ್ 2 ಡಯಾಬಿಟಿಸ್ ಬಗ್ಗೆ ತಿಳ್ಕೊಳ್ಳೋಣ. ಕೆಲವರಿಗೆ ಮೆಡಿಸಿನ್ಸ್ ಬೇಕಾಗತ್ತೆ. ಅಂದ್ರೆ ಆಲ್ಮೋಸ್ಟ್ ಇವಾಗ ಟೈಪ್ 2 ಡಯಾಬಿಟಿಸ್ ಇರೋರು ಎಲ್ಲರೂ ಕೂಡ ಅವರು ಕೂಡ ಮೆಡಿಸಿನ್ಸ್ ತಗೊಳ್ತಾನೆ ಇರ್ತಾರೆ ಅಲ್ವಾ? ಆದ್ರೆ ಎಷ್ಟೋ ಜನರಿಗೆ ಇದು ಫುಲ್ ರಿವರ್ಸ್ ಆಗಿರುವಂತಹ ಜನರು ಕೂಡ ಇದ್ದಾರೆ. ಇವಾಗಂತೂ ಹೆಲ್ತ್ ಅವೇರ್ನೆಸ್ ಜಾಸ್ತಿ ಆಗ್ತಿರೋದ್ರಿಂದ ಇದು ರಿವರ್ಸ್ ಮಾಡ್ಕೊಂಡಿರೋರು ಕೂಡ ಇದ್ದಾರೆ. ಇದು ಬಂದು ಟೈಪ್ 2 ಡಯಾಬಿಟಿಸ್ ಬಂದು ಲೈಫ್ ಸ್ಟೈಲ್ ಇಂದ ಆಗುವಂತದ್ದು. ಜೆನೆಟಿಕ್ಸ್ ಕೂಡ ಇರುತ್ತೆ. ನಿಮ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದೀನಿ. ಸುಮಾರು ಒಂದ್ 5-6 ತಲೆಮಾರಿ ಹಿಂದೆ ಹೋಯ್ತು ಅಂತಂದ್ರೆ ಅಲ್ಲಿ ಡಯಾಬಿಟಿಸ್ ಅನ್ನೋದೇ ಇರ್ಲಿಲ್ಲ ಅಲ್ವಾ? ಸೊ ಹಾಗೆ ನೋಡಕ್ ಹೋದ್ರೆ ನೀವು ಜೆನೆಟಿಕಲಿ ಕೂಡ ರಿವರ್ಸ್ ಮಾಡ್ಬೋದು. ಇದನ್ ತುಂಬಾ ಆದಿಕಾಲದಿಂದ ಮನುಷ್ಯ ಹುಟ್ಟಿದಾಗಿಂದ ಸೃಷ್ಟಿಯಾದಾಗ್ಲಿಂದ ಬಂದಂತ ಕಾಯಿಲೆ ಅಲ್ಲ ಅಲ್ವಾ? ಹಾಗಾಗಿ ಇದನ್ನು ಕೂಡ ನೀವು ರಿವರ್ಸ್ ಮಾಡ್ಬೋದು. ಇವಾಗ ಏನಾಗ್ಬಿಟ್ಟಿದೆ, ಬಿಸ್ನೆಸ್ ಗೋಸ್ಕರ ಜನರು ಆ ರೀತಿ ಫಿಯರ್ ಪ್ಯಾನಿಕ್ ಅನ್ನೋದು ಕ್ರಿಯೇಟ್ ಮಾಡ್ತಾರೆ. ಲೈಫೇ ಮುಗ್ದೋಯ್ತು ಅನ್ನೋ ರೀತಿ ಕ್ರಿಯೇಟ್ ಮಾಡ್ತಾರೆ. ಹಾಗಂತ ಹೇಳಿ ನೀವು ಒಂದೇ ಸತಿ ಮಾತ್ರ ನಿಲ್ಲಿಸ್ಬೇಕು ಅಂತ ಇಲ್ಲ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಯಾಕಂದ್ರೆ ನನ್ನ ವಿಡಿಯೋಸ್ ನೋಡಿ ನೀವು ಒಂದೇ ಸತಿ ಮಾತ್ರ ನಿಲ್ಸೋದು ಮಾಡಬೇಡಿ. ವಿಚಾರವನ್ನ ತಿಳ್ಕೊಳ್ಳಿ. ಮನಸ್ಸು ದೇಹ ಆತ್ಮ ಹೇಗೆ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕು ಅನ್ನುವ ವಿಚಾರಗಳು ತಿಳ್ಕೊಳ್ಬೇಕು ಅನ್ನುವ ಒಂದು ಆಲೋಚನೆಯನ್ನ ಮಾಡಿ ನೀವು ನಿರ್ಧಾರಗಳನ್ನ ತಗೊಳ್ಬೇಕು. ಆ ಒಂದು ದೃಷ್ಟಿಕೋನದಲ್ಲಿ ವಿಡಿಯೋಸ್ ಗಳನ್ನ ನೋಡ್ತಾ ಬನ್ನಿ ಸ್ನೇಹಿತರೆ. ಸೊ ಇವರು ಟೈಪ್ 2 ಡಯಾಬಿಟಿಸ್ ಇರೋರು ನಾನು ಹೇಳ್ದಾಗೆ ಲೈಫ್ ಲಾಂಗ್ ಏನು ಮೆಡಿಸಿನ್ಸ್ ಬೇಕೇ ಬೇಕು ಅಂತ ಏನು ಇಲ್ಲ. ರಿವರ್ಸ್ ಮಾಡುವ ಎಲ್ಲಾ ಕೇಪಬಿಲಿಟಿ ನಿಮ್ಮಲ್ಲಿ ಇದೆ. ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ರಿವರ್ಸ್ ಮಾಡಬಹುದು. ಲೈಫ್ ಲಾಂಗ್ ತಗೊಳ್ಬೇಕು ಅಂತ ಇಲ್ಲ. ಓಕೆನಾ? ಬಟ್ ಸಡನ್ ಆಗಿ ಸ್ಟಾಪ್ ಮಾಡಬೇಡಿ. ಜೊತೆಗೆ ಲೈಫ್ ಸ್ಟೈಲ್ ಹೇಗೆ ಇಟ್ಕೊಳ್ಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಒಂದೊಂದೇ ವಿಡಿಯೋಸ್ ಅಲ್ಲಿ. ಅದನ್ನೆಲ್ಲ ಫಾಲೋ ಮಾಡ್ತಾ ಬನ್ನಿ. ಜೊತೆಗೆ ನಿಮಗೂ ಗೊತ್ತಿರುತ್ತೆ. ಬಟ್ ಒಂದ್ಸತಿ ಒಬ್ರು ಹೇಳಿದಾಗ ಅದು ನಿಮ್ಗೆ ಇನ್ನು ಏನಾಗುತ್ತೆ, ಸೀರಿಯಸ್ನೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮೆಡಿಸಿನ್ ಡೋಸ್ ಹಂತವಾಗಿ ಕಮ್ಮಿ ಮಾಡ್ಕೊಳ್ತಾ ಬನ್ನಿ. ಬಾಡಿ ಮೂವ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಬಾಡಿ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಜಂಕ್ ಫುಡ್ ತಿನ್ಬೇಡಿ, ಪ್ಯಾಕೆಟ್ ಫುಡ್ ತಿನ್ಬೇಡಿ. ಯಾವಾಗ್ಲಾರು ಒಂದ್ಸತಿ ತಿನ್ನಿ, ಪೂರ್ತಿ ತಿನ್ಲೇಬೇಡಿ ಅಂತ ನಾನು ಹೇಳಲ್ಲ. ಯಾಕಂತಂದ್ರೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಓಕೆನಾ? ನಾವು ಒಂದೇ ಸತಿ ನಾವು ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ, ಒಂದ್ ತಿಂಗಳು ಏನೋ ನಾವು ಒಂದ್ ಸ್ವಲ್ಪನೂ ನಮ್ಗೆ ಇಷ್ಟ ಇರೋದು ಏನು ಫಾಸ್ಟ್ ಫುಡ್ ತಿಂದಿಲ್ಲ ಅಂದ್ರೆ ಏನಾಗುತ್ತೆ, 1 ತಿಂಗಳು 2 ತಿಂಗಳೆಲ್ಲ ಆದ್ಮೇಲೆ ಏನಾಗ್ಬಿಡುತ್ತೆ, ಒಂದೇ ಸತಿ ನಾವು 2 ತಿಂಗಳು ಏನ್ ನಮ್ಗೆ ತಿಂದಿರ್ಲಿಲ್ವೋ ಒಂದೇ ಸತಿ ತಿನ್ಬಿಡ್ತೀವಿ. ಅದು ಸರಿ ಹೋಗಲ್ಲ ಅಲ್ವಾ? ಯಾವಾಗ್ಲಾರು 1-2 ವಾರಕ್ಕೆ ಒಂದ್ಸತಿ ನಿಮ್ಗೆ ಇಷ್ಟವಾಗಿರೋ ಚಾಕ್ಲೇಟೋ ಕೇಕೋ ಐಸ್ ಕ್ರೀಮೋ ಏನಾದ್ರು ಒಂದ್ ಚಿಕ್ಕದಾಗಿ ನಿಮ್ಗೆ ನೀವು ಟ್ರೀಟ್ ಕೊಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಕನ್ಸಿಸ್ಟೆನ್ಸಿ ಅನ್ನೋದು ಮೈಂಟೈನ್ ಆಗುತ್ತೆ. ಅವಾಗ ಹಂತವಾಗಿ ಡೋಸೇಜ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ, ಮಾತ್ರೆಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಮುಂದೊಂದು ದಿನ ಮಾತ್ರ ನಿಲ್ಲಿಸಬಹುದು. ಓಕೆನಾ? ಯೋಗ, ಮೆಡಿಟೇಷನ್ ಆಲ್ರೆಡಿ ನಾನು ಹೇಳಿದ್ದೀನಿ ಚಾನಲ್. ಸೊ ಇದೆಲ್ಲವನ್ನೂ ಕೂಡ ಎಕ್ಸರ್ಸೈಸ್, ವರ್ಕ್ಔಟ್, ಸ್ಟ್ರೆಂತ್ ಟ್ರೈನಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲವನ್ನೂ ಕೂಡ ಮಾಡ್ತಾ ಬನ್ನಿ ಸ್ನೇಹಿತರೆ. ಸೊ ಇದರ ಜೊತೆಗೆ ಕೆಲವೊಂದು ಸಂದರ್ಭಗಳಲ್ಲಿ ನೀವ್ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ
ಈ ಒಂದು ಡಾಕ್ಟರ್ಸ್ ಹೇಳುವ ವಿಚಾರಗಳನ್ನ ಕ್ರಾಸ್ ಚೆಕ್ ಮಾಡ್ಬೇಕಾಗತ್ತೆ. ಕೆಲವು ಸರ್ತಿ ನೀವು ಒಂದ್ ಟೆಸ್ಟ್ ಅಂತ ಹೋಗಿರ್ತೀರಿ, ಅಲ್ಲಿ 108 ಟೆಸ್ಟ್ಗಳು ಮಾಡಿ ದುಡ್ಡುಗಳು ಜಾಸ್ತಿ ಹೇಳಿ ನಿಮ್ಗೆ ಭಯ ಪಡಿಸುವಂತಹ ಜನರು ಇರ್ತಾರೆ. ಎಲ್ರು ಹಾಗೆ ಅಂತ ನಾ ಹೇಳ್ತಾ ಇಲ್ಲ, ಆ ರೀತಿ ಕೂಡ ಇರ್ತಾರೆ. ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ, ಕೆಲವೊಂದು ಸಂದರ್ಭಗಳಲ್ಲಿ ಆತರ ಆಗುವ ಸಾಧ್ಯತೆ ಇರುತ್ತೆ. ನೀವು ಕೂಡ ರಿಸರ್ಚ್ ಮಾಡಿ ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಆದ್ರೆ ಒಳ್ಳೆ ಡಾಕ್ಟರ್ ಇತ್ತು ಅಂತಂದ್ರೆ ಅವರ ಸಲಹೆನ ತಗೊಳ್ಳಿ ನೀವು, ಆಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್. ಡಾಕ್ಟರ್ ಸಲಹೆ ಕೂಡ ವೆರಿ ಇಂಪಾರ್ಟೆಂಟ್. ಜೊತೆಗೆ ನಿಮ್ಮ ಒಂದು ಲೈಫ್ ಸ್ಟೈಲ್, ಜೊತೆಗೆ ಏನು ಪಾಸಿಟಿವ್ ಮೈಂಡ್ ಸೆಟ್, ಇದಿಷ್ಟು ಇತ್ತು ಅಂತಂದ್ರೆ ಟೈಪ್ 2 ಡಯಾಬಿಟಿಸ್ ಅವರು ಆರಾಮಾಗಿ ನೀವು ರಿವರ್ಸ್ ಮಾಡ್ಬೋದು. ಬಟ್ ಪೇಷನ್ಸ್ ಅನ್ನೋದಿರ್ಬೇಕು, ಓಕೆನಾ? ತಾಳ್ಮೆ ಅನ್ನೋದಿರ್ಬೇಕು. ರಿವರ್ಸ್ ಅಂತ ಹೇಳಿ ಒಂದೇ ಸತಿ ನಿಮ್ಗೆ 1 ತಿಂಗಳು 2 ತಿಂಗಳು 3 ತಿಂಗಳಲ್ಲಿ ಆಗುವಂತದ್ದಲ್ಲ. ತಿಂಗಳಾನ್ಗಟ್ಲೆ ತಗೊಳುತ್ತೆ, ಕೆಲವೊಮ್ಮೆ ವರ್ಷಾನ್ಗಟ್ಲೆ ತಗೊಳುತ್ತೆ, ಕೆಲವು ವರ್ಷಗಳೇ ತಗೊಳ್ಬಹುದು. ಬಟ್ ಸ್ಟಿಲ್ ಯು ಸ್ಟಾರ್ಟ್ ಟುಡೇ, ಓಕೆನಾ? ಮುಂದೊಂದ್ ದಿನ ನೀವು ತುಂಬಾ ಅನುಭವಿಸೋ ಬದಲು ಇವಾಗ್ಲಿಂದ ಶುರು ಮಾಡಿ, ಹಂತ ಹಂತವಾಗಿ ನಾನು ರಿವರ್ಸ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ. ಸೊ ನೀವ್ ಯಾವ ಏಜ್ ಅನ್ನೋದು ಮ್ಯಾಟರ್ ಆಗಲ್ಲ, ಯಾವಾಗ ಶುರು ಮಾಡ್ತೀರಿ ಅನ್ನೋದು ಮ್ಯಾಟರ್ ಆಗುತ್ತೆ ಸ್ನೇಹಿತರೆ, ಓಕೆನಾ? ಸೊ ಇನ್ನ ಅರ್ಲಿ ಸ್ಟೇಜ್ ಅಲ್ಲಿ ಇರುವಂತವ್ರು, ಸೊ ಇವಾಗ ಟೈಪ್ 1 ನೋಡಿದ್ವಿ, ಟೈಪ್ 2 ನೋಡಿದ್ವಿ. ಇನ್ನ ಗರ್ಭಿಣಿ ಸ್ತ್ರೀಯರು, ಜೆಸ್ಟೇಷನಲ್ ಡಯಾಬಿಟಿಸ್, ಅವರು ಕೂಡ ಅವ್ರು ಏನು ಟೆಂಪರರಿ ಬರ್ಬೋದು, ಕೆಲವರಿಗೆ ಸ್ವಲ್ಪ ದಿವಸ ಬಂದು ಹೋಗುವಂತಹ ಒಂದು ಸಂದರ್ಭಗಳು ಕೂಡ ಇರುತ್ತೆ. ಕೆಲವೊಂದ್ಸತಿ ಕಂಟಿನ್ಯೂ ಕೂಡ ಆಗ್ಬೋದು. ಸೊ ಭಯ ಪಡಬೇಡಿ, ನೀವು ಕೂಡ ರಿವರ್ಸ್ ಮಾಡಬಹುದು, ಓಕೆನಾ? ಸೊ ಎಷ್ಟು ನೀವು ಸಮಾಧಾನವಾಗಿರ್ತೀರೋ ಅಷ್ಟು ನಿಮ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಮಗು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಓಕೆನಾ? ನೀವು ಕೂಡ ಅಷ್ಟೇ ಸೇಮ್ ನಾನು ಟೈಪ್ 2 ಡಯಾಬಿಟಿಸ್ ಏನ್ ಹೇಳಿದ್ದೆ ಅಲ್ವಾ, ಆ ರೀತಿ ನೀವು ವರ್ಕೌಟ್ ಹಾಗಂತ ಹೇಳಿ ಹೆವಿ ವರ್ಕೌಟ್ ಮಾಡ ಹಾಗಿಲ್ಲ ಅಲ್ವಾ. ಅವಾಗ ತಾನೇ ಮಕ್ಕಳಾಗಿರುವಂತವ್ರು, ಡೆಲಿವರಿ ಆಗಿರುವಂತಹ ಹೆಣ್ಮಕ್ಳು ಹೆಚ್ಚಾಗಿ ವರ್ಕೌಟ್ ಮಾಡೋದೆಲ್ಲ ಒಳ್ಳೇದಲ್ಲ. ಡಾಕ್ಟರ್ ಸಲಹೆ ಮೇಲೆ ಒಳ್ಳೆ ರೀತಿನಲ್ಲಿ ಕೂತ್ಕೊಂಡು ನಿಮ್ಗೆ ಆಗುವಂತಹ ಈಸಿ ವ್ಯಾಯಾಮಗಳು, ಆಸನಗಳು, ಬ್ರೀದಿಂಗ್ ಎಕ್ಸಸೈಸ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ರೆಗ್ಯುಲರ್ ಆಗಿ ಮಾಡ್ತಾ ಇರಿ. ಈ ಒಂದು ಉಸಿರಾಟದ ಎಕ್ಸಸೈಸ್ ಮಾಡಿದಾಗ್ಲೇನೆ ಎಷ್ಟೋ ಒಂದು ನಮ್ಮ ದೇಹದಲ್ಲಿ ಆಗುವಂತಹ ಸಮಸ್ಯೆಗಳು ವಾಸಿ ಆಗ್ತಾ ಬರುತ್ತೆ ಸ್ನೇಹಿತರೆ. ಈ ಒಂದು ಉಸಿರಿಗೆ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತೀವಲ್ವಾ, ಪ್ರಾಣ ಅನ್ನೋದು ಅಷ್ಟು ನಮ್ಗೆ ತುಂಬಾನೇ ಒಂದ್ ರೀತಿ ಸ್ಟ್ರೆಂತ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಉಸಿರಾಟ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಬ್ರೀತಿಂಗ್ ಎಕ್ಸಸೈಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ. ನೀವು ಚೆನ್ನಾಗಿ ದೀರ್ಘವಾಗಿ ಯಾವಾಗ್ಲೂ ಉಸಿರಾಡ್ತಾ ಉಸಿರು ಕಡೆ ಗಮನ ಕೊಡ್ತಾ ಬಂದ್ರೆ ಸಾಕಷ್ಟು ಬದಲಾವಣೆಗಳು ಆಗತ್ತೆ ಸ್ನೇಹಿತರೆ. ಸೊ ಇದಿಷ್ಟು 3 ರೀತಿಯ ಡಯಾಬಿಟಿಸ್ ಅವರು ಯಾವ ರೀತಿ ಪ್ರಿಕಾಷನ್ಸ್ ತಗೊಳ್ಬೇಕು, ಜೊತೆಗೆ ಏನು ವಿಚಾರಗಳು ಮಾತ್ರ ನಿಲ್ಲಿಸಬಹುದಾ ಬೇಡವಾ ಅನ್ನೋದು ತಿಳ್ಕೊಂಡ್ವಿ. ಇನ್ನ ಅರ್ಲಿ ಸ್ಟೇಜ್ ಆಫ್ ಡಯಾಬಿಟಿಸ್ ಅಂದ್ರೆ ಇನ್ನು ಅವಾಗ ತಾನೇ ಡಯಾಬಿಟಿಸ್ ಬರುವ ಹಂತದಲ್ಲಿ ಇರುತ್ತೆ ಕೆಲವರಿಗೆ. ನೀವು ನಿಮ್ಗೂ ಆ ರೀತಿ ಏನಾದ್ರೂ ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ ನೀವು ಸ್ವಲ್ಪ ಡಯಟ್ ಕಡೆ ಗಮನ ಕೊಡಿ, ಓಕೆನಾ? ಲೈಫ್ ಸ್ಟೈಲ್ ಕಡೆ ಜಾಸ್ತಿ ನೀವು ಫೋಕಸ್ ಮಾಡಿ, ಓಕೆ? ಇವನ್ ಟೈಪ್ 2 ಡಯಾಬಿಟಿಸ್ ಅವರು ಲೈಫ್ ಸ್ಟೈಲ್, ಎಲ್ಲರೂ ಕೂಡ ಲೈಫ್ ಸ್ಟೈಲ್. ಬಟ್ ಇನ್ನು ಇವಾಗ ತಾನೇ ಶುರು ಆಗ್ತಿದೆ ಅನ್ನೋರು ಯಾಕೆ ತುಂಬಾ ಜಾಸ್ತಿ ಮಾಡ್ಕೊಳ್ಬೇಕು? ಇವಾಗಲೇ ನೀವು ಸೀರಿಯಸ್ ಆಗಿ ಫೋಕಸ್ ಮಾಡ್ಬಿಟ್ಟು ನೀವು ಅದನ್ನ ನಿಮ್ಮ ಒಂದು ಕಂಟ್ರೋಲ್ಗೆ ತಗೊಳ್ಬಹುದು. ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡುವಂತದ್ದು, ವೆಯ್ಟ್ ಕಂಟ್ರೋಲ್ ಮಾಡುವಂತದ್ದು, ಓಕೆನಾ? ಜೊತೆಗೆ ಏನು ಡಾಕ್ಟರ್ ಏನ್ ಮೆಡಿಸನ್ ಹೇಳಿದ್ದಾರೆ ಅದನ್ನ ಕರೆಕ್ಟ್ ಟೈಮ್ಗೆ ತಗೊಳ್ಳುವಂತದ್ದು, ಬೇಗ ತಗೊಂಡು ಬೇಗ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ರೆಗ್ಯುಲರ್ ವರ್ಕೌಟ್ ಮಾಡ್ತಾ ಬಂತು ಅಂತಂದ್ರೆ ರಿವರ್ಸ್ ಆಗುತ್ತೆ. ಇನ್ನು ನಿಮ್ಗೆ ಏನಾದ್ರು ಮಾತ್ರೆ ಶುರು ಮಾಡಿಲ್ಲ ಅಂತಂದ್ರೆ ಮಾತ್ರೆ ಹಂತದವರೆಗೂ ಹೋಗದೆ ಇರೋ ಹಾಗೆ ಮಾಡ್ಕೊಳ್ಳೋದು ನಿಮ್ಮ ಕೈಲೇ ಇರುತ್ತೆ ಸ್ನೇಹಿತರೆ, ಓಕೆನಾ? ಸೊ ನೀವು ಕೂಡ ಮಾತ್ರೆ ತಗೊಳ್ತೀರಾ ಹಾಗೆ ರಿವರ್ಸ್ ಮಾಡ್ಕೊಳ್ಬಹುದು. ಅವಾಗ ತಾನೇ ಶುರು ಆಗ್ತಿದೆ ಅನ್ನೋರು ಕೂಡ ರಿವರ್ಸ್ ಮಾಡಬಹುದು. ಮೇನ್ ಥಿಂಗ್ ಇಸ್ ಡಯಟ್, ಎಕ್ಸರ್ಸೈಸ್, ಸ್ಟ್ರೆಂತ್ ಟ್ರೈನಿಂಗ್, regular workout, consistency, main thing, okay? And positive mindset, as I always say, think positive and also do some breathing exercise, okay? ನಾವು ಉಸಿರಾಟದ ಮೇಲೆ ಗಮನ ಕೊಡಿ. ಸೊ ಇದಿಷ್ಟು ಆಗಿತ್ತು. ಇದರ ಜೊತೆಗೆ ಇನ್ನ ಲಾಸ್ಟ್ ಸ್ಟೇಜ್ ಅಥವಾ ಇನ್ನು ಏನು ಕಂಟ್ರೋಲೇ ಮಾಡಕ್ ಆಗ್ತಾ ಇಲ್ಲ, ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ಶುಗರ್ ಜಾಸ್ತಿ ಇರುತ್ತೆ, ಯಾವಾಗ್ಲೂ ಊಟಕ್ಕೆ ಮುಂಚೆನೂ ಜಾಸ್ತಿ ಇರುತ್ತೆ, ಊಟ ಆದ್ಮೇಲೂ ಜಾಸ್ತಿ ಇರುತ್ತೆ ಶುಗರ್ ಅನ್ನೋಂಥವ್ರು ಮೆಡಿಸಿನ್ಸ್ ಬೇಕಾಗತ್ತೆ. ನೀವು ಸಡನ್ ಆಗಿ ನಿಲ್ಸೋದು ಯಾವುದೇ ನಿರ್ಧಾರವನ್ನ ತಗೊಳ್ಬೇಡಿ. ಜೊತೆಗೆ ಹೆವಿ ವರ್ಕೌಟ್ಸ್ ಮಾಡೋದು ಬೇಡ. ತುಂಬಾ ಏಜ್ ಆಯ್ತು ಅಂತ ಆಗ್ತಾ ಇದೆ, ಜಾಸ್ತಿ ಏಜ್ ಆಗಿದೆ ಅಂದ್ರೆ ತುಂಬಾ ಹೆವಿ ವರ್ಕೌಟ್ಸ್ ಒಂದೇ ಸತಿ ಬೇಡ, ಲೈಟ್ ಆಗಿ ಶುರು ಮಾಡಿ, ಓಕೆನಾ? ಇದ್ರ ಜೊತೆಗೆ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ, ಮುಂದೆ ಆಗುವಂತಹ ಇನ್ನಷ್ಟು ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಟೈಮಿಗೆ ಸರಿಯಾಗಿ ಊಟ, ತಿಂಡಿ, ನಿದ್ದೆ ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲವನ್ನ ಮಾಡ್ಕೊಂಡ್ ಬನ್ನಿ, ಓಕೆನಾ? ಇದ್ರ ಜೊತೆಗೆ ರೆಗ್ಯುಲರ್ ಮಾನಿಟರಿಂಗ್, ಓಕೆನಾ? ನೀವು ತುಂಬಾ ದಿವಸ ಮಾನಿಟರ್ ಮಾಡ್ಕೊಳ್ದೆ ಇದ್ರೆ, ಅಂದ್ರೆ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಮಾನಿಟರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಡನ್ ಆಗಿ ನಿಮ್ಗೆ ತಲೆ ಸುತ್ತು ಬರೋದು, ಈ ರೀತಿ ಎಲ್ಲ ಆಗುವ ಸಾಧ್ಯತೆ ಇರುತ್ತೆ, ಆಯ್ತಾ? ಕೆಲ್ಸಕ್ಕೆ ಹೋಗಿದ್ರೆ ಅಥವಾ ನೀವೆಲ್ಲೋ ಹೊರಗಡೆ ಇರುವಾಗ ತಲೆ ಸುತ್ತು ಬರುವ ಚಾನ್ಸಸ್ ಇರುತ್ತೆ. ಹಾಗಾಗಿ ರೆಗ್ಯುಲರ್ ಮಾನಿಟರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ತುಂಬಾ ಜಾಸ್ತಿ ಇತ್ತು ಶುಗರ್ ಅಂತಂದ್ರೆ ಡೈಲಿ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನೇ ಹೇಳಿದ್ದೆ ಕೆಲವೊಂದು ವಿಡಿಯೋನಲ್ಲಿ ಡೈಲಿ ಮಾಡ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ ಅಂತ. ನಾನು ಯಾರು ಕೇಳಿದ್ದು ಅಂದ್ರೆ ಪದೇ ಪದೇ ಮೆಂಟಲಿ ಅವರು ಇಲ್ಲ ಎಷ್ಟಿದೆ ಅನ್ನೋ ಒಂದು ಕುತೂಹಲದಲ್ಲಿ ಮಾಡ್ಕೊಳ್ತಾರಲ್ವಾ, ಅದು ತಪ್ಪಾಗುತ್ತೆ. ಬಟ್ ಕೆಲವ್ರಿಗೆ 600 500 ಹಿಂಗೆಲ್ಲ ಹೋಗ್ಬಿಟ್ಟಿರುತ್ತೆ ಶುಗರ್.
ಅಂತವ್ರು ಒಂದಷ್ಟು ದಿವಸ ರೆಗ್ಯುಲರ್ ಚೆಕಪ್ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿದಿನ. ಸೊ ಚೆಕಪ್ ಮಾಡ್ಕೊಳ್ಳೋದು ತಪ್ಪಲ್ಲ, ಆದ್ರೆ ನೀವ್ ಯಾವ ತರ ಸ್ಟೇಜ್ ಅಲ್ಲಿ ಇದ್ದೀರಿ ಅನ್ನೋದು ನೋಡ್ಕೊಂಡು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಹೇಳ್ದಾಗೆ ತುಂಬಾ ವೇರಿಯೇಷನ್ಸ್ ಇತ್ತು, ಜಾಸ್ತಿ ಹೈ ಲೆವೆಲ್ ಶುಗರ್ ಇತ್ತು ಅಂದ್ರೆ ಒಂದಷ್ಟು ದಿನ ರೆಗ್ಯುಲರ್ ಚೆಕಪ್ ಮಾಡ್ಕೊಂಡು ಕಂಟ್ರೋಲ್ಗೆ ತಗೊಳ್ಬೇಕಾಗುತ್ತೆ, ಮೆಡಿಸಿನ್ಸ್ ಕರೆಕ್ಟ್ ಆಗಿ ತಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಆಗಿತ್ತು ವಿಚಾರಗಳು. ಸೊ ಇನ್ನ ಇಂಪಾರ್ಟೆಂಟ್ ವಾರ್ನಿಂಗ್ ಸೈನ್ಸ್ ಏನು ಅಂತ, ವಾರ್ನಿಂಗ್ ಅಂತಂದ್ರೆ ತುಂಬಾ ಮುಖ್ಯವಾದಂತಹ ವಿಷಯ ನೀವು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಸಡನ್ ಆಗಿ ಯಾವುದೇ ಕಾರಣಕ್ಕೂ ಮಾತ್ರೆ ಸ್ಟಾಪ್ ಮಾಡಬೇಡಿ. ಆಸ್ ಐ ಆಲ್ವೇಸ್ ಸೇ, ಡಾಕ್ಟರ್ ಗೈಡೆನ್ಸ್ ಇಂಪಾರ್ಟೆಂಟ್. ಜೊತೆಗೆ ನಿಮ್ಮ ಮೈಂಡ್ ಸೆಟ್ ಇಟ್ಕೊಳ್ಳಿ, ಕಮ್ಮಿ ಮಾಡಬಹುದು, ಡೋಸೇಜ್ ಕಮ್ಮಿ ಮಾಡ್ಕೊಳ್ಬೇಕು ಅಂತ ನಿಮ್ಮ ಮೈಂಡ್ ಸೆಟ್ ಫಸ್ಟ್ ಮಾಡ್ಕೊಳ್ಳಿ. ಆ ಒಂದು ದೃಷ್ಟಿಕೋನದಲ್ಲಿ ನಾನು ವಿಡಿಯೋ ಮಾಡ್ತಾ ಇರ್ತೀನಿ, ಪದೇ ಪದೇ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಸಡನ್ ಆಗಿ ಯಾವುದೇ ಕಾರಣಕ್ಕೂ ಮಾತ್ರ ನಿಲ್ಲಿಸಬೇಡಿ. ಹಂತ ಹಂತವಾಗಿ ನಿಮ್ಗೆ ಅದು ಡೋಸೇಜ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ, ನೀವ್ ಮನ್ಸ್ ಮಾಡಿದ್ರೆ ಆಗುತ್ತೆ. ಆದಷ್ಟು ರಿಲ್ಯಾಕ್ಸ್ಡ್ ಫೀಲ್ ಅಲ್ಲಿ ಇರಿ, ಓಕೆನಾ. ಉಸಿರಾಟದ ಮೇಲೆ ಗಮನ ಕೊಡಿ, ಅವಾಗ ಏನಾಗುತ್ತೆ, ಕೋಪ ಸಿಟ್ಟು ಅನ್ನೋದು ಕಮ್ಮಿ ಆಗುತ್ತೆ, ನಿಮ್ಮ ಬಗ್ಗೆ ನಿಮ್ಗೆ ಭರವಸೆ ಹೆಚ್ಚಾಗುತ್ತೆ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ರೆ, ಓಕೆನಾ. ಸೊ ಇದರ ಜೊತೆಗೆ ಏನು ಡಾಕ್ಟರ್ ಕನ್ಸಲ್ಟೇಷನ್ ಮಾಡ್ಬೇಕು ಅಂತಂದ್ರೆ ಡಿಲೇ ಮಾಡಬೇಡಿ. ತುಂಬಾ ದಿವಸ ಆಗಿದೆ, ಇಲ್ಲ ನಾನು ಟೆಸ್ಟ್ ಮಾಡಿಸ್ಬೇಕು ಕೆಲವೊಂದು ಟೆಸ್ಟ್ಗಳು ಅಂತಂದ್ರೆ ಡಿಲೇ ಮಾಡಬೇಡಿ. ಇದಿಷ್ಟು ವಾರ್ನಿಂಗ್ ಸೈನ್ಸ್ಗಳು, ಓಕೆನಾ. ಜೊತೆಗೆ ನೀವು ಶುಗರ್ ಫುಲ್ ಕಂಪ್ಲೀಟ್ ಸ್ಟಾಪ್ ಮಾಡಿ, ಸಕ್ಕರೆ ತಿನ್ನುವಂಥದ್ದು ಏನು ಅವಶ್ಯಕತೆ ಇಲ್ಲ. ಸ್ವೀಟ್ ಅಂಶ ತಿನ್ಬೇಕು ಅಂದ್ರೆ ನ್ಯಾಚುರಲ್ ಆಗಿ ಹಣ್ಣು ತರಕಾರಿ ಈ ರೀತಿ ತಗೊಳ್ಳಿ, ಜ್ಯೂಸ್ ಬದಲಿಗೆ ಹಣ್ಣೆ ತಿನ್ನಿ, ಓಕೆನಾ. ರೆಗ್ಯುಲರ್ ಆಗಿ ನೀವು ಡಯಟ್, ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಫಾಲೋ ಮಾಡಿ ಸ್ನೇಹಿತರೆ. ಇನ್ನು ಲೈಫ್ ಸ್ಟೈಲ್ ಬಗ್ಗೆ ನಾವು ಮಾತಾಡೋದಾದ್ರೆ, ಆಲ್ರೆಡಿ ನಾನು ಹೇಳಿದೀನಿ, ಶುಗರ್ ಕಂಟ್ರೋಲ್ ಮಾಡಿದ್ರೆ ಶುಗರ್ ಇಂಪ್ರೂವ್ ಆಗೇ ಆಗುತ್ತೆ ನಿಮ್ಗೆ. ಶುಗರ್ ಫುಲ್ ಅಂದ್ರೆ ಸಕ್ಕರೆ ಹಾಗಂತೇಳಿ ಬರೀ ಸಕ್ಕರೆ ತಿನ್ನೋದ್ರಿಂದ ಇದು ಬರಲ್ಲ. ಆಲ್ರೆಡಿ ನಾನು ವಿಡಿಯೋಸ್ ಅಲ್ಲಿ ಹೇಳಿದೀನಿ ಯಾವೆಲ್ಲ ಕಾರಣಗಳಿಗೆ ಈ ಒಂದು ಡಯಾಬಿಟಿಸ್ ಬರುತ್ತೆ ಅನ್ನೋದನ್ನ ಚೆಕ್ ಮಾಡಿ. ಸೊ ಸರಿಯಾದ ಲೈಫ್ ಸ್ಟೈಲ್ ಇತ್ತು ಅಂತಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಈ ಒಂದು ಏನು ಶುಗರ್ ಕಂಟ್ರೋಲ್ ನಿಮ್ಮ ಕೈಲೇ ಇರುತ್ತೆ. ಜೊತೆಗೆ ಮೆಡಿಸಿನ್ ಕೂಡ ರೆಡ್ಯೂಸ್ ಮಾಡಬಹುದು, ಜೊತೆಗೆ ಕಾಂಪ್ಲಿಕೇಶನ್ಸ್ ರಿಸ್ಕ್ ಅನ್ನೋದು ಕೂಡ ಕಮ್ಮಿ ಇರುತ್ತೆ ಸ್ನೇಹಿತರೆ. ಸೊ ಸರಿಯಾದ ರೀತಿಯಲ್ಲಿ ನೀವು ಪಾಲಿಸ್ಬೇಕು ಇದೆಲ್ಲವನ್ನು ಕೂಡ. ವರ್ಕೌಟ್ ಆಗಿರ್ಬೋದು, ಒಳ್ಳೆ ಫುಡ್, ಒಳ್ಳೆ ನಿದ್ದೆ, ಇದೆಲ್ಲವನ್ನು ಕೂಡ. ತುಂಬಾ ಎಕ್ಸ್ಪೆನ್ಸಿವ್ ಫುಡ್ ಅಂತ ಅಲ್ಲ, ನೀವು ಹೆಲ್ದಿ ಫುಡ್ ಅಂತಂದ್ರೆ ನಿಮ್ಗೆ ಖರ್ಚು ಕಮ್ಮಿನೇ ಆಗುತ್ತೆ. ಇನ್ನು ಎಷ್ಟೋ ಐಟಮ್ಗಳು ಕಟ್ ಮಾಡಿ ತರಕಾರಿ ಹಣ್ಣುಗಳು ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಫಾಸ್ಟ್ ಫುಡ್ ಆಚೆ ತಗೊಳ್ಳುವಂತದ್ದು ಎಲ್ಲ ಕಮ್ಮಿ ಮಾಡ್ತು ಅಂತಂದ್ರೆ ಅಲ್ಲೇ ನಿಮ್ಗೆ ಉಳಿತಾಯ ಅನ್ನೋದು ಆಗ್ಬಿಡುತ್ತೆ, ಓಕೆನಾ. ಇನ್ನ ಸೈಕಾಲಜಿಕಲ್ ಆಂಗಲ್ ಆಗಿ ನಾವು ನೋಡೋದಾದ್ರೆ, ಮನಃಶಾಸ್ತ್ರದ ಒಂದು ಅಂಗ ನೋಡೋದಾದ್ರೆ, ಮೆಡಿಸಿನ್ ತಗೊಳ್ಳೋದು ಫೇಲ್ಯೂರ್ ಅಲ್ಲ. ಯಾವತ್ತೂ ಕೂಡ ನಿಮ್ಮ ಲೈಫೇ ಮುಗ್ದೋಯ್ತು, ಫೇಲ್ ಆದೆ ನಾನು ಅಷ್ಟೇ, ನನ್ನ ಜೀವನದಲ್ಲಿ ಏನು ಗೆಲ್ಲಿಲ್ಲ, ಹಿಂಗೆ ಅನ್ಕೊಳ್ಳೋದನ್ನ ಬಿಡಿ. ಮೆಡಿಸಿನ್ ತಗೊಳ್ಳೋದು ಯಾವತ್ತೂ ಕೂಡ ತಪ್ಪಲ್ಲ. ಇಟ್ ಇಸ್ ಅ ಪಾರ್ಟ್ ಆಫ್ ಯುವರ್ ಸೆಲ್ಫ್ ಕೇರಿಂಗ್ ಅಲ್ವಾ. ನಿಮಗೆ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ಇಟ್ ಇಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್. ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ತಪ್ಪಲ್ಲ. ಸೊ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ನಿಮ್ಗೆ ಚೇತರಿಕೆ ಆಗುತ್ತೆ ಅಂತಂದ್ರೆ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊಂಡು ಜೊತೆಗೆ ಮೆಡಿಸಿನ್ಸ್ ತಗೊಳ್ತಾ ಬನ್ನಿ, ಖಂಡಿತವಾಗ್ಲೂ ಡೋಸೇಜ್ ಅನ್ನೋದು ಹಂತ ಹಂತವಾಗಿ ಕಮ್ಮಿ ಆಗುತ್ತೆ. ಬರೀ ನೀವು ಮೆಡಿಸಿನ್ ತಗೊಂಡು ಲೈಫ್ ಸ್ಟೈಲ್ ಸರಿಗಿಲ್ಲ ಅಂತಂದ್ರೆ ತಪ್ಪಾಗುತ್ತೆ, ಅದು ನಿಮ್ದು ತಪ್ಪಾಗುತ್ತೆ. ನಿಮ್ಮ ಕೈಲೇ ಇರುತ್ತೆ ನಿಮ್ಮ ಲೈಫ್ ಸ್ಟೈಲ್ ಹೇಗೆ ಇಟ್ಕೊಳ್ಬೇಕು ಅನ್ನೋದು ನಿಮ್ ಕೈಲೇ ಇರುತ್ತೆ. ಎದ್ದು ವಾಕಿಂಗ್ ಹೋಗುವಂತದ್ದು, ಅಥವಾ ಆಚೆ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಮನೇಲೆ ವರ್ಕೌಟ್ ಮಾಡಿ, ಮನೆಯಲ್ಲೇನೆ ಟೆರೆಸ್ ಮೇಲೆ ಹೋಗಿ ವಾಕ್ ಮಾಡಿ, ಓಕೆನಾ. ಸೊ ಇದಿಷ್ಟು ನೀವು ಫಾಲೋ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಮೈಂಡ್ ಸೆಟ್ ಮಾಡ್ಕೊಳ್ಬೇಕು, ಮೊದಲಿಗೆ ಮೈಂಡ್ ಸೆಟ್ ಮಾಡ್ಕೊಳ್ಬೇಕು, ಓಕೆನಾ. ಸೊ ಈ ಲೈಫ್ ಸ್ಟೈಲು ಮತ್ತೆ ಮೆಡಿಸನ್ ಎರಡು ಒಟ್ಟಿಗೆ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಬ್ಲಡ್ ಶುಗರ್ ಲೆವೆಲ್ ಅನ್ನೋದು ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಆಗಿತ್ತು ಈ ಒಂದು ವಿಡಿಯೋನಲ್ಲಿ. ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದೀವಿ. ಹೋಪ್ಫುಲಿ ನಿಮ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಆಯ್ತು ಅಂತ ಭಾವಿಸ್ತೀನಿ. ಸೊ ಇಷ್ಟು ಹೊತ್ತು ನಾವು ಮೆಡಿಸಿನ್ಸ್ ತಗೊಳ್ಳೇಬೇಕಾ ಲೈಫ್ ಲಾಂಗ್ ಅನ್ನುವ ವಿಚಾರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಸೊ ಇಲ್ಲಿವರೆಗೂ ನೀವು ಯಾರೆಲ್ಲ ವಿಡಿಯೋಸ್ ನೋಡಿದಿರಿ, ನಿಮ್ಗೆ ಖಂಡಿತವಾಗ್ಲೂ ಡಯಾಬಿಟಿಸ್ ರಿವರ್ಸ್ ಮಾಡ್ಕೊಳ್ಬೇಕು ಅನ್ನುವ ಒಂದು ಛಲ ಇದೆ, ಅದಕ್ಕಾಗಿ ವಿಡಿಯೋ ನೋಡಿರ್ತೀರಿ. ಆಲ್ ದ ವೆರಿ ಬೆಸ್ಟ್. ಖಂಡಿತವಾಗ್ಲೂ ರಿವರ್ಸ್ ಆಗುತ್ತೆ ಅನ್ನುವ ಭರವಸೆ ಇಟ್ಕೊಳ್ಳಿ, ಆಗತ್ತೆ. ಜೊತೆಗೆ ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೊಳ್ಬೇಕು ಅಂತ ಬೇಜಾರಾಗಬೇಡಿ. ಕೆಲವರಿಗೆ ಅನಿವಾರ್ಯವಾಗಿ ಮೆಡಿಸಿನ್ಸ್ ತಗೊಳ್ಬೇಕಾಗುತ್ತೆ, ಇಟ್ ಇಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್ ಅಂತ ತಿಳ್ಕೊಳ್ಳಿ. ಜೊತೆಗೆ ಡೋಸೇಜ್ ಅನ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ತಾ ಬನ್ನಿ, ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ನೀವು ಯಾರಾದ್ರೂ ಇನ್ನೂವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ವಿಡಿಯೋಸ್ನ ಶೇರ್ ಮಾಡಿ. ಹಾಗೆ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯುವರ್ ಹೀಲಿಂಗ್ ಜರ್ನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.